ಬಳ್ಳಿ ಕಾಲಿಗೆ ತಗಲಾಕೊಂಡಾಗ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಶಂಕರಣ್ಣ. ಏಯ್ ಹೋಗ್ರೋ ಎತ್ತಕೊಂಬನ್ನಿ ಹೋಗಿ. ಯಾರು ಎತ್ತಕೊಂಬರು? ಬಿಡು ಹೂವನ್ನ ಕಳ್ಕೊಳ್ಳಿ ಬಿಡು ಬಿಡು ಗಜೇಂದ್ರ, ಇಲ್ಲಿಗೆ ಯಾಕೋ ಬಂದ ನೀನು? ನಾ ಬೋಧನ ಮಾಡಿದ್ದ ನಿನಗೆ. ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಸಿಗದ ಹಾಕ್ಬಿಡ್ತೀನಿ ನಿನ್ನ. ಗಜೇಂದ್ರ, ಅವನ್ ಮೈ ಮುಟ್ಟಿ ನಿನ್ನ ಕೈ ಹೊಲ್ಸ್ ಮಾಡ್ಕೋಬೇಡ. ಎತ್ರ ಅವನ. ಏನ್ ಮಾಡ್ತಾ ಇದ್ದೀರಿ? ಉಗ್ರಪ್ಪ ಅವ್ರೆ, ಏನ್ ದೌರ್ಜನ್ಯ ಇದು? ಈ ಹಳ್ಳಿಲಿ ಯಾರು ಚೆನ್ನಾಗಿರ್ಲೇಬಾರ್ದಾ? ನಿಮ್ ಸಹವಾಸನೆ ಬೇಡ ಅಂದ್ರೆ ಮೈಲಿ ದೂರ ಇದೀವಿ. ಹುಡುಕ ಬಂತ ತೊಂದ್ರೆ ಕೊಡ್ತಿದ್ದೀರಲ್ಲ, ಹೀಗೆ ಬಿಟ್ಬಿಡಿ ನಮ್ಮನ್ನ. ಗಜೇಂದ್ರ, ಕಷ್ಟಪಟ್ಟು ತಾಳ್ಮೆ ತಂದ್ಕೊಂಡು ಸುಮ್ಮನೆ ಇದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರಿಣಾಮ ನೆಟ್ಗಿರೋದಿಲ್ಲ. ಏನೋ ಮಾಡ್ತೀಯ ನೀನು? ಏನೋ ಮಾಡ್ತೀಯ? ನಿನ್ನ ಕಣ್ಣು ಮುಂದೆ ಅವನ್ನ ಕತ್ತರಿಸಿ ಬಿಸಾಕ್ತೀನಿ. ಅಪ್ಪಾಜಿ ಭುವನ್, ಅಪ್ಪಾಜಿ ಭುವನ್, ಏನ್ ಬಿಡ್ರು? ಅವನಿಗೆ ಎಂತ ಹೊಡಿತಿದ್ದೀರೋ ಮಾರ್ರೆ? ಎಂತ ಮಾಡ್ಬಿಡಿ. ಬಿಟ್ಟೆ ಎಲ್ರದ್ದು ಒಬ್ಬರು ನಾನೇ ಬಡದಕ್ಕ. ಬಿಡಿ ನನ್ ಬಿಡಿ. ಇವನೆಂತ ಬಂದ? ಅಯ್ಯೋ ದೇವ್ರೆ, ಊರ್ನನ್ ಬಿಟ್ಬಿಡ. ನಿಂತ್ಕೊಳ ನಾಯಿ, ನಿಂತ್ಕೊಳ. ಅಯ್ಯೋ ಅಯ್ಯೋ ಅಯ್ಯೋ, ಬಿಟ್ಬಿಡ್ರ. ಏಯ್, ನಿಮ್ ಮನೇಲಿರೋ ಕೆಲ್ಸದವನ್ನ ಮುಟ್ಟಿದ್ರೆ ನಿಮ್ ಮೇದಲ್ಲಿ ಬೆಂಕಿ ಹೊತ್ಕೊಡುತ್ತೆ. ಇನ್ನು ರಾಜೇಂದ್ರ ನನ್ನ ಸ್ವಂತ ತಮ್ಮ, ರಕ್ತ ಹಂಚ್ಕೊಂಡು ಹುಟ್ಟರು. ಅವನ್ನ ಅನ್ಯಾಯವಾಗಿ ಸಾಯಿಸ್ಬಿಟ್ರು. ಇನ್ನು ನನ್ನ ಎದೆಯಲ್ಲಿ ಹೇಗೆ ಉಟ್ಕೋಬೇಡ ಬೆಂಕಿ. ಗಜೇಂದ್ರ, ನಾವಿಲ್ಲಿ ಮಾತಾಡೋಕ ಬಂದಿರೋದು. ಮಾತಾಡೋದು ಕೇಳೋದು ಬೇಕಾದಷ್ಟಾಗಿದೆ. ಈಗ ದಂಡಂ ದಶಗುಣಂ ಭವೇತ್. ಗಜೇಂದ್ರ, ನನ್ನ ಮಾತು ಕೇಳು. ಅಯ್ಯೋ ದೇವ್ರೆ, ನೋಡು, ನಿನಗೇನಾದ್ರು ಸಿಟ್ಟಿದ್ರೆ ಕೋಪ ಇದ್ರೆ ಅದನ್ನ ನನ್ನ ಮೇಲೆ ತೀರಿಸ್ಕೋ. ಅವ್ರಿಗೇನು ಮಾಡ್ಬೇಡ್ವೋ, ಅವ್ರಿಗೇನು ಮಾಡ್ಬೇಡ. ನೋಡು, ನನ್ನ ಪ್ರಾಣ ತಗೊಳ್ಳೋ. ಅವ್ರಿಗೆ ಕೊಡೋ ಶಿಕ್ಷಣ ನನಗ್ ಕೊಡು. ಅಷ್ಟು ನಿನಗೆ ತೃಪ್ತಿ ಆಗ್ಲಿಲ್ಲ ಅಂದ್ರೆ ನನ್ನ ಕೈ ಕಾಲು ಮುರಿದು ನನ್ನ ಅರ್ಧ ಜೀವ ಮಾಡು. ನೀನೊಬ್ರು ಕಣ್ಸ ತಾಕತ್ತಿದ್ರೆ ಬಿಟ್ಟು ತೋರ್ಸು. ಅವಾಗ ತೋರ್ಸಿ ನಿನ್ ಕಂಡಿಸ್ತಾನ. ಏಯ್, ಏನ್ರೋ ನೋಡ್ತಾ ಇದ್ದೀರಾ? ಶುರು ಹಚ್ಕೊಂಡ್ರು. ಉಗ್ರಪ್ಪ, ಡಿಸೈನ್ ಆಗಿ ಟಾರ್ಚರ್ ಕೊಡೋದು ಹೇಗೆ ಅಂತ ನಿನ್ನಿಂದ ಕಲಿಬೇಕು. ಶಬಾಸ್. ಏ ಜುಟ್ಟು, ಸ್ಯಾಂಪಲ್ಗೆ ಬಾಯಿ ಸುಟ್ಟಿದೆ. ಈಗಲೂ ಬಾಯಿ ಬಿಟ್ಟಿಲ್ಲ ಅಂದ್ರೆ ಮೇಲಿಂದ ಕೇಳುವವರೆಗೆ ಸುಟ್ಟು ಹಾಕ್ಬಿಡ್ತೇನೆ. ನನ್ನ ತಮ್ಮ ರಾಜೇಂದ್ರನ ಸಾವಿನ ಹಿಂದಿರೋ ಸತ್ಯ ಏನು ಅಂತ ಹೇಳು. ಹೇಯ್, ದಂಡಂ ದಶಗುಣಂ ಅಂತ ನಿನ್ಗೆ ಇನ್ನೂ ಸುಮಾರು ತರ ಟಾರ್ಚರ್ ಬಾಕಿ ಇದೆ. ಅಷ್ಟು ಮುಗಿದೆ ನಿನ್ಗೆ ಸಾಯೋಕ್ಕೂ ಬಿಡಲ್ಲ, ಹಾಗಂತ ಬದುಕೋಕ್ಕೂ ಬಿಡಲ್ಲ. ನಮ್ಮ ಅಪ್ಪನ ಮುಖ ಕೂಡ ನೋಡಕ್ ಆಗ್ದೇನಿರೋ ಹಾಗೆ ಮಾಡಿ ಸಾಯಿಸಿದ್ರಿ ಅಲ್ವಾ ನೀವು? ಈಗ ನಿನ್ ಮುಖನೂ ಅದೇ ತರ ಆಗುತ್ತೆ. ನೀನ್ ಬದುಕಿದ್ರು ನಿನ್ ಮುಖ ನೋಡಕ್ಕೆ ಜನ ಭಯ ಪಡ್ಬೇಕು. ಹಾಗ್ ಮಾಡ್ತೀವಿ, ನೋಡ್ತಾ ಇರು. ಏಯ್ ನಾಯೇ, ಬಿಡೋ ಬಾಯಿ. ಏಯ್, ನನ್ನ ತಮ್ಮ ಸಾಯೋದಕ್ಕೆ ಮುಂಚೆ ಎಷ್ಟು ಹಿಂಸೆ ಅನುಭವಿಸ್ತಾನಂತ ಅವನ ಡೆಡ್ ಬಾಡಿನೇ ಹೇಳ್ತಾ ಇತ್ತು. ಅಂತ ಸಾವು ಕೊಟ್ಟವನ್ಗೆ ಸುಮ್ಮನೆ ಈಸಿಯಾಗಿ ಉಸಿರು ನಿಲ್ಲೋದಕ್ಕೆ ಬಿಡ್ತೀನ? ಅದಕ್ಕೆ ಈ ಟ್ರೀಟ್ಮೆಂಟು ಮೊದಲು ನಿನಗೆ, ಆಮೇಲೆ ನಿನ್ನ ದಣಿಗಳಿಗೆ. ಆ ಶಂಕರಣ್ಣ ಹಿಂಸೆ ತಾಳ್ಲಾರ್ದೆ ಲಭೋ ಅಂತ
ಒದ್ದಾಡೋ ಕಾಲ ಬಂದಾಯ್ತು. ಏನು ಶಂಕರನ ಹೆಸರು ಹೇಳಿದ ತಕ್ಷಣ ಹುಟ್ಟಿಸಿದ ಅಪ್ಪನ ಹೆಸರು ನಂಗೆ ಆಡ್ತಿದ್ದಿಲ್ಲ. ಇನ್ನು ರಕ್ತ ಹಂಚ್ಕೊಂಡು ಹುಟ್ಟಿದ್ರು ನಾನು ನನ್ನ ತಮ್ಮನ್ನ ಕಳ್ಕೊಂಡಲ್ಲ, ನಾನ್ ಹೇಗಾಡ್ಬೇಕು? ಏಯ್ ಏಯ್ ಇವನನ್ನ ನಮ್ಮ ಹಳೆ ಮನೆಗೆ ಕರ್ಕೊಂಡೋಗಿ ಅವನ ಮೈ ಮೇಲೆ ಮೂಟೆ ಹೆರಿಡಿ. ನಾನ್ ಬರ್ತೀನಿ ಅಲ್ಲಿಗೆ, ಕಟ್ಕೊಂಡೋಗಿ. ಹಲೋ ಹಲೋ, ನಮಸ್ಕಾರ ಸರ್. ಸರ್ ಇನ್ಸ್ಪೆಕ್ಟರ್ ಇದ್ದಾರಾ? ಹಲೋ, ಯಾರ್ರಿ ನೀವು? ಸರ್ ಸರ್ ನಮಸ್ಕಾರ ಸರ್. ಆದಷ್ಟು ಬೇಗ ನೀವು ಹೊರಟು ನಮ್ಮ ಸಂಖ್ಯೆ ಹೇಳಿಗೆ ಬರಬೇಕು ಸರ್, ದಯವಿಟ್ಟು ಸರ್. ಇಲ್ಲ ಅಂತಂದರೆ ಒಂದು ಕೊಲೆನೇ ನಡೆದೋಗ್ಬಿಡುತ್ತೆ ಸರ್. ನೀವು ಬರೋದು ಸ್ವಲ್ಪ ತಡ ಆದರೂ ಅವರೆಲ್ಲ ಸೇರಿಕೊಂಡು ಆ ಅಮಾಯಕನ ಕೊಂದು ಹಾಕ್ಬಿಡ್ತಾರೆ ಸರ್. ದಯವಿಟ್ಟು ನನ್ನ ಮಾತು ಕೇಳಿ ಸರ್, ಬೇಗ ಬಂದ್ಬಿಡಿ ಸರ್, ನಿಮ್ಮ ಕೈ ಮುಗಿತೀನಿ. ಏನು ಎತ್ತ ಅಂತ ಸರಿಯಾಗಿ ಹೇಳ್ರಿ. ಯಾವುದೋ ಮೂಕರ್ಜಿ ತರ ಫೋನಲ್ಲಿ ಕಂಪ್ಲೇಂಟ್ ಕೊಟ್ರಿ ಏನ್ ಅನ್ಕೋಬೇಕು ನಾವು? ಸರ್ ಸರ್ ನಾನು ಮಾತಾಡ್ತಿರೋದು ಆ ಗಜೇಂದ್ರ ಭುವನ್ ನಾನು ಶಂಕರ್. ಸರ್ ಆ ಗಜೇಂದ್ರನ ಕಡೆಯವರು ನಮ್ಮ ಭುವನ್ನ ಎಲ್ಲೋ ಕರ್ಕೊಂಡು ಹೋಗಿ ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾರೆ ಸರ್. ನೀವೇನಾದ್ರು ಬರೋದು ಸ್ವಲ್ಪ ತಡ ಆದರೂ ಅವನ್ನ ಕೊಂದೇ ಹಾಕ್ಬಿಡ್ತಾರೆ ಸರ್. ದಯವಿಟ್ಟು ಸರ್ ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ಬೇಗ ಬನ್ನಿ ಸರ್, ಅವನ ಪ್ರಾಣ ಉಳಿಸ್ಕೊಡಿ ಸರ್, ದಯವಿಟ್ಟು. ರೀ, ಮೊದಲು ಒಂಚೂರು ರಿಲ್ಯಾಕ್ಸ್ ಆಗಿ ಆಮೇಲೆ ಮೆಲ್ಲಗೆ ಟೈಮ್ ಮಾಡಿಕೊಂಡು ಅದೇನು ಎತ್ತ ಅಂತ ಬಿಡಿಸೇಳಿ. ಸರ್ ಪೀಡಿಸೋದಕ್ಕೆ ಅಷ್ಟೆಲ್ಲ ಟೈಮ್ ಇಲ್ಲ ಸರ್, ನಾನು ಹೇಳ್ತಾ ಇದ್ದೀನಲ್ಲ ಸರ್, ದಯವಿಟ್ಟು ಬೇಗ ಹೊರಟು ಬಂದ್ಬಿಡಿ ಸರ್. ನೀವು ಬರೋ ಸ್ವಲ್ಪ ತಡ ಆದ್ರೂ ಒಂದು ಕೊಂದು ಹಾಕ್ಬಿಡ್ತಾರೆ ಸರ್. ದಯವಿಟ್ಟು ಸರ್ ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ನನ್ನ ಮಗನ ಉಳಿಸ್ಕೊಡಿ ಸರ್, ದಯವಿಟ್ಟು ಸರ್, ಬೇಗ ಬನ್ನಿ ಸರ್. ಮಗ ಗಜೇಂದ್ರ, ಶಂಕರನ, ಭುವನ, ಒಂದು ಫೋನಲ್ಲಿ ಎಷ್ಟೊಂದು ಕ್ಯಾರೆಕ್ಟರ್ಸ್. ಆಯ್ತ್ರಿ, ಬರ್ತೀವ್ರಿ ಬರ್ತೀವಿ. ಅಲ್ಲಿ ಒಳ್ಳೆ ದಾಟಿದ್ಮೇಲೆ ಸ್ಪಾಟಿಗೆ ಕರ್ಕೊಂಡು ಹೋಗಿ ಯಾರಾದ್ರೂ ಕಳಿಸಿ. ಆಗಲಿ ಸರ್, ಕಳಿಸ್ಕೊಟ್ಟಿರ್ತೀನಿ, ನೀವು ಬೇಗ ಬನ್ನಿ ದಯವಿಟ್ಟು. ಹಾಂ ಸರ್. ಅಪ್ಪಾಜಿ ಏನಂತೆ ಅಪ್ಪಾಜಿ? ಬರ್ತಿದಾರೆ ತಾನೇ? ಬರ್ತೀವಿ ಅಂತ ಹೇಳಿದ ರಮಣ, ಲೆಕ್ಕ ಬರ್ಕೊಂಡಿರೋ, ಆಮೇಲೆ ಕೊಡ್ತೀನಿ. ಅಪ್ಪಾಜಿ ಭುವನಿಗೆ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಹುಡ್ಕೊಂಡು ಬನ್ನಿ ಅಪ್ಪಾಜಿ. ಹಾಂ ಪೊಲೀಸಿಗೆ ಫೋನ್ ಮಾಡಿದ್ರ? ಬರ್ತೀನಿ ಅಂದ್ರ? ನಮ್ಮ ಕಷ್ಟ ಎಲ್ಲಿ ಅರ್ಥ ಮಾಡ್ಕೊಳ್ತಾರೆ ರಮೇಶ ಅವರು. ನಾವು ಏನು ಹೇಳ್ತೀವಿ ಅಂತ ಕೇಳಿಸ್ಕೊಳ್ಳೋ ವ್ಯವಧಾನನೇ ಇಲ್ಲ ಅವರಿಗೆ. ಫೋನ್ ಮಾಡಿದ್ವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಇವನನ್ನ ಎತ್ತಿ ಬಿಟ್ರೆ ಸಾಕು, ಒಂದು ಬಲಿ ಬೇಕಾದಷ್ಟು ರಿಸಲ್ಟ್ ಕೊಡುತ್ತೆ. ನಮ್ಮ ರಾಜೇಂದ್ರನ್ ಕೊಂದದ್ದು ಇವನೇ. ಮೊದಲು ಇವನ್ನ ಅರೆಸ್ಟ್ ಮಾಡಿ. ನಾನೇ ನಿಮಗೆ ಫೋನ್ ಮಾಡಿದ್ದು. ಸಿಕ್ಸ್ ಫಾರ್ಟಿ ತಗೊಂಬರ. ಸರ್